ಸ್ನೇಹಿತರೆ, ಇವತ್ತು ನಾವು ನೀವೇನಾದ್ರು ಜಿಯೋ ಸಿಮ್ ಯೂಸ್ ಮಾಡ್ತಾ ಇದ್ದರೆ ಅದರಲ್ಲಿ ನಾವು ಜಿಯೋ ಟ್ಯೂನ್ ಯಾವ ರೀತಿ ಸೆಟ್ ಮಾಡೋದು ಅಂತ ನೋಡೋಣ ತುಂಬ ಈಸಿಯಾಗಿ. ಮೊದಲಿಗೆ ಜಿಯೋ ಸಾವನ್ ಆ್ಯಪನ್ನು ಓಪನ್ ಮಾಡಬೇಕಾಗತ್ತೆ. ಇನ್ಸ್ಟಾಲ್ ಇಲ್ಲ ಅಂತಂದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಜಿಯೋ ಸಾವನ್. ಅಲ್ಲಿ ನಮಗೆ ಮೇಲೆ ಕೆಲವೊಂದು ಟ್ಯಾಬ್ ಸಿಗುತ್ತೆ ನೋಡಿ. ಇಲ್ಲಿ ಮ್ಯೂಸಿಕ್, ಪಾಡ್ಕಾಸ್ಟ್, ಜಿಯೋ ಟ್ಯೂನ್ಸ್. ಸೊ ಇಲ್ಲಿ ನಾವು ಜಿಯೋ ಟ್ಯೂನ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದಾಗ ನಮಗೆ ಮೇಲೆ ನೋಡಿ ಸರ್ಚ್ ಜಿಯೋ ಟ್ಯೂನ್ ಅಂತ ಆಪ್ಷನ್ ಬರುತ್ತೆ. ಇಲ್ಲಿ ನಿಮ್ಗೆ ಯಾವ ಜಿಯೋ ಟ್ಯೂನ್ ಬೇಕೋ ಅದನ್ನ ಸರ್ಚ್ ಮಾಡಬೇಕಾಗತ್ತೆ. ನೋಡಿ ಈಗ ನಾನು ನೋಡಿ ಈಗ ನಾನು ಚಲತೆ ಚಲತೆ ಹಾಡಬೇಕಾಗಿದೆ. ಹಂಗಾಗಿ ನಾನು ಚಲತೆ ಚಲತೆ ಅಂತ ಸರ್ಚ್ ಮಾಡಿದ್ದೀನಿ. ಈ ಥರ ಸರ್ಚ್ ಮಾಡಿದಾಗ ನಮಗೆ ಇಲ್ಲಿ ರಿಸಲ್ಟ್ಸ್ ಬರುತ್ತೆ ನೋಡಿ. ಸೊ ಈ ರೀತಿ ಬರುತ್ತೆ. ನಮ್ಗೆ ಯಾವ್ದು ಬೇಕೋ ಅದ್ರ ಪಕ್ಕ ನಮಗೆ ಜಿಯೋ ಟ್ಯೂನ್ ಅಂತ ಬರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ದೀನಿ. ಈಗ ನಾವು ರೈಟ್ ಸ್ವೈಪ್ ಮಾಡ್ತಾ ಬಂದರೆ ನೋಡಿ ಸೆಲೆಕ್ಟ್ ಕ್ಲಿಪ್. ಇದರಲ್ಲಿ ಕೆಲವೊಂದು ಹಾಡುಗಳಲ್ಲಿ 3-4 ಕ್ಲಿಪ್ ಇರುತ್ತೆ, ಕೆಲವೊಂದರಲ್ಲಿ ಒಂದೇ ಇರುತ್ತೆ. ಇದರಲ್ಲಿ ನೋಡೋಣ ಇದೆಯಾ ಇಲ್ವಾ 2-3. ನೋಡಿ ಇದು ಪಾರ್ಟ್ 1. ನೋಡಿ ಫಸ್ಟು ಪ್ಲೇ ಮಾಡಿ ನೋಡ್ಬೋದು ಇಲ್ಲಿ ನಮಗೆ ಇದು ಬೇಕಾ ಬೇಡವಾ ಅಂತ. ನೋಡಿ ಇದು. ಸೊ ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪಾಸ್ ಆಯಿತು. ನೆಕ್ಸ್ಟು ಸೆಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಟ್ ಆಗುತ್ತೆ. ನೋಡಿ ಇನ್ನೊಂದು ಕ್ಲಿಪ್ ಇದೆ ಇಲ್ಲಿ ನೋಡಿ, ಪ್ಲೇಯರ್ ಪಾಸ್. ಸೊ ಇದು ಇನ್ನೊಂದು ಸ್ಟ್ಯಾನ್ಜಾಯಿಂದ ಸ್ಟಾರ್ಟ್ ಆಗಿದೆ ಟ್ಯೂನು. ಸೊ ಇದು ನನಗೆ ಬೇಕು ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ನೋಡೋಣ ಇದೆಯಾ ಇಲ್ವಾ, ಅಷ್ಟೇ ಇರೋದು. ಓಕೆ, ಈಗ ಸೆಟ್ ಮೇಲೆ ಕ್ಲಿಕ್ ಮಾಡ್ತೀನಿ. 2ನೇ ಕ್ಲಿಪ್ಪು. ಓಕೆ, ಈಗ ಓಕೆ ಸಕ್ಸಸ್ಫುಲ್ಲಿ ಆಯಿತು ಸ್ನೇಹಿತರೆ. ಮೆಸೇಜ್ ಕೂಡ ಬಂದಿದೆ. ಓಕೆ ಸಕ್ಸಸ್ ಅಂತ ಬಂದಿದೆ. ಸೊ ಸೆಟ್ ಆಯಿತು. ಸೊ ಇದೇ ಥರ ನೀವು ಕೂಡ ಜಿಯೋ ಟ್ಯೂನ್ನ ಸೆಟ್ ಮಾಡ್ಕೊಬೋದು. ಇನ್ನೊಂದೇನು ಅಂತಂದರೆ, ನೀವು ಒಂದು ವೇಳೆ ಪ್ರೋ ಮೆಂಬರ್ ಆಗಿಲ್ಲ ಅಂತಂದರೆ, ಫ್ರೀ ಮೆಂಬರ್ ಆಗಿದ್ದರೆ ತಿಂಗಳಿಗೆ ಒಂದು ಸಲ ಮಾತ್ರ ನೀವು ಜಿಯೋ ಟ್ಯೂನ್ ಚೇಂಜ್ ಮಾಡ್ಬೋದು. ಪ್ರೋ ಮೆಂಬರ್ ಆಗಿದ್ದರೆ ಅನ್ಲಿಮಿಟೆಡ್ ಸಲ ಚೇಂಜ್ ಮಾಡ್ಬೋದಾಗಿರುತ್ತೆ. ಆಮೇಲೆ ಮಲ್ಟಿಪಲ್ ಕ್ಲಿಪ್ಸ್ ಎಲ್ಲ ಹಾಡುಗಳಿಗೂ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಕೆಲವೊಂದು ಹಾಡುಗಳಿಗೆ ಮಾತ್ರ ಇರುತ್ತೆ. ಸೊ ಇದೇ ರೀತಿಯ ಹೆಚ್ಚಿನ ಟೆಕ್ನಾಲಜಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಾಗಿ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.